ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ರಾಜು ಪ್ರಯಾಣ. ನಮ್ಮ ದೋಸ್ತರು ನಾವೆಲ್ಲ ಬೆಂಗಳೂರಿಗೆ ಬಂದು 3 ತಿಂಗಳಾತ್ರಿ. ಯಾವಾಗ ಮಾರ್ಚ್ದಾಗನ ಬಂದೀವಿ. ಮಾರ್ಚ್ದಾಗಿಂದ ಬಂದು ಒಂದು 15 ದಿವಸ ನಮಗೇನಾಯ್ತು, ಸೆಟ್ ಹಾಕಕ್ಕೆ ಬೇಕಾಯ್ತು. ಅಂದ್ರೇನು, ನಮ್ಮದು ಲೊಕೇಶನಲ್ಲಿ, ವರ್ಕ್ ಲೊಕೇಶನಲ್ಲಿ ಅದನ್ನೆಲ್ಲ ನೋಡ್ಕೊಳಕ್ಕೆ ಒಂದು 15 ದಿವಸ ಹೋಯ್ತು. ಮಾರ್ಚ್ ತಿಂಗಳದ್ದು 15 ದಿವಸದ ಸ್ಟೈಫಂಡ್ ಬಂತು. 15 ದಿವಸದ ಸ್ಟೈಫಂಡ್ ಬಂದಿಂದ ಏಪ್ರಿಲ್ ತಿಂಗಳದಾಗ ಏನಂದ್ರೆ, ಇಲ್ಲೇ ಎಲ್ಲರೂ ಹೋಗೋಣ, ಟ್ರಿಪ್ ಪ್ಲ್ಯಾನ್ ಮಾಡೋಣ, ಎಲ್ಲರೂ ದೋಸ್ತರು ಇಲ್ಲೇ ಇದ್ದೀವಿ, ಬೆಂಗಳೂರು ಕಡೆ ನೋಡೋಕೆ ಪ್ಲೇಸಸ್ ಮಸ್ತ್ ಮಸ್ತ್ ಇರ್ತಾವೆ ಅಂತಂದ್ರೆ, ಆಯ್ತು ನಡ್ರಪ್ಪ ಅಂತಂದು ಅಂದ್ವಿ. ಯಾವಾಗ ಹೋಗೋಣ? ಸಂಡೇ ಹೋಗೋಣ, ಈ ವಾರ ಸಂಡೇ. ಆಯ್ತು ನಡ್ರಿ. ಶನಿವಾರ ಕೇಳಿದ್ರೆ ಏನು ಮಾಡೋದು ಬಿಡ್ಲಿಯಪ್ಪ, ಬೇಡ, ಮೊದಲು ಟ್ರಾಫಿಕ್ ಭಾಳ ಇರುತ್ತೆ, ಮುಂದಿನ ವಾರ ನೋಡೋಣ ತಗೋ. ಮತ್ತು ಮುಂದಿನ ವಾರ ಹೋಗೋದು, ಮತ್ತು ಪ್ಲ್ಯಾನ್ ಮಾಡೋದು. ಪ್ಲ್ಯಾನ್ ಮಾಡಿ ಏನು ಮಾಡ್ತಾರೆ ಅಂದ್ರಿ, ಬರೋದಿಲ್ಲ. ಪ್ಲ್ಯಾನ್ ಮಾಡಿ ಹೇಳೋದು, ಪ್ಲ್ಯಾನ್ ಮಾಡಿ ಹೇಳಿ ಮುಗೀತು, ಅಷ್ಟೇ ಅದು ಅಲ್ಲಿಗೆ. ಮತ್ತು ವಾಪಸ್ ಏನು ಇನ್ಸ್ಟಾದಾಗ ಬಂದಿದ್ದೆಲ್ಲ ರೀಲ್ಸ್ ಕಳಿಸೋದು. ಬೆಂಗಳೂರಿನಿಂದ ಬರೀ 60 ಕಿಲೋಮೀಟರ್ ಹೋದರೆ ಒಂದು ಸುಂದರವಾದ ದೃಶ್ಯವನ್ನು ಕಣ್ಣು ತುಂಬಿಕೊಳ್ಳಬಹುದು ಅಂತಂದು ರೀಲ್ಸ್ ಕಳಿಸ್ತಾರೆ. ಮುಗೀತದ ರೀಲ್ಸಿಗೆ ಅಷ್ಟಾದ ಟ್ರಿಪ್ ಪ್ಲ್ಯಾನ್ ಮುಗಿದೋತು. ಮತ್ತೇನಂತಾರ, ಏನ್ಲಿ ನಂಗೆ ಬೆಂಗಳೂರದ್ದು ಫೀಲ ಬರವಲ್ತು ದೋಸ್ತ, ಪಿ ಜಿ ಬಿಟ್ಟು ಹೊರಗೆ ಬಾಲಿ, ಬೆಂಗಳೂರದ್ದು ಫೀಲ್ ಬರುತ್ತೆ. ಪಿ ಜಿ ಕೆಲಸ ಅಷ್ಟೇ ಅಲ್ಲ, ಬೇರೆ ಕಡೆ ಅಡ್ಡಾಡು, ಕರದಲ್ಲಿ ಬಾ ಅಂದಾಗ ನಿನಗೆ ಬೆಂಗಳೂರು ಫೀಲ್ ಬರುತ್ತೆ. ಏನ ಬರೀ ರೀಲ್ಸ್ದಾಗ ಕುಂತು ಬೆಂಗಳೂರಿನಿಂದ ಬರೀ 60 ಕಿಲೋಮೀಟರ್ ಹೋದರೆ ಒಂದು ಸುಂದರವಾದ ದೃಶ್ಯವನ್ನು ಕಣ್ಣು ತುಂಬಿಕೊಳ್ಳಬಹುದು ಅಂತಂದು ಬರೀ ರೀಲ್ಸ್ ಕಳಿಸೋದು ಅಟ್ಟ ಅಲ್ಲ. ಆ ಲೊಕೇಶನ್ ಅಂತಂದು ಏನು ಅವ್ರು ಕೆಳಗೆ ಕಮೆಂಟ್ ಸೆಕ್ಷನ್ದಾಗ ಏನು ಟ್ಯಾಗ್ ಮಾಡಿರ್ತಾರಲ್ಲ, ಏನು ಡಿಸ್ಕ್ರಿಪ್ಷನ್ದಾಗ ಏನು ಕೊಟ್ಟಿರ್ತಾರಲ್ಲ, ಅದನ್ನು ಲೊಕೇಶನ್ ಓಪನ್ ಮಾಡಿ ಆ ಲೊಕೇಶನ್ ಎಲ್ಲಿ ಐತಿ ಅಂತಂದು ನೋಡಿ ಸಂಡೇ ಅದನ್ನು ಪ್ಲ್ಯಾನ್ ಮಾಡಬೇಕು. ಈಗ ಇಂಟರ್ನ್ಶಿಪ್ ಮುಗಿದು ಹೊಳ್ಳಿ ಹೊಂಟೀವಿ, ಈಗಾರ ಬಾ ಹೋಗೋಣಂತ ಟ್ರಿಪ್ಪಿಗೆ.